ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಛೆ, ಇವ್ರು ಕೋಮಾದಲ್ಲಿದಾರಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ದೇವ್ರೆ, ಅಜ್ಜಿ ಏನೋ ಧೈರ್ಯವಾಗಿ ಬಂದ್ಬಿಡು ಅಂದ್ರು. ಇಲ್ಲಿ ಯಾರನ್ನ ನೋಡಿದ್ರು ಹೆದರಿಕೆ ಆಗ್ತಿದೆ. ಈ ಅಜ್ಜಿ ಎಲ್ಲಿದಾರೋ ಏನೋ. ಆಗ್ಲೇ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಇಷ್ಟೊತ್ತಾದ್ರೂ ಬಂದಿಲ್ಲ. ಅವಳು ಬರ್ತಾಳೋ ಇಲ್ವೋ? ಫೋನ್ ಮಾಡೋಣ ಅಂದ್ರೆ ಯಾರ್ದೋ ಫೋನಿಂದ ಮಾಡಿದ್ಲು. ಅಜ್ಜಿ, ಹುಷಾರಾಗಿದ್ಯಾ ತಾನೆ? ಮೊದ್ಲು ಒಳಗಡೆ ಬಾ, ಹೇಳ್ತೀನಿ ಬಾ. ಏನ್ ನೋಡ್ತಿದ್ಯೆ? ಮೊದ್ಲು ಬಟ್ಟೆ ಬದಲಾಯಿಸು, ಹೋಗು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ, ಇವಳನ್ನ ಯಾಕೆ ಮನೆ ಒಳಗಡೆ ಸೇರಿಸಿದ್ರಿ? ಮೊದ್ಲು ಇವಳನ್ನ ಇಲ್ಲಿಂದ ಹೋಗಕ್ಕೆ ಹೇಳಿ, ಹೋಗೆ. ನೀನ್ ಸುಮ್ನಿರೆ. ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ. ಅದನ್ನ ಹೊಟ್ಟೆಗೆ ಹಾಕೊಳ್ಳೋದ್ ಬಿಟ್ಟು ಬೀದಿ ಕಳಿಸ್ತೀಯಾ? ಇವಳು ನಮ್ಮ ಮರ್ಯಾದೆನ ಬೀದಿಗೆ ಹಾಕಿದಾಳೆ. ನಿಮ್ಗೆ ಅದ ಅರ್ಥ ಆಗ್ತಿಲ್ಲ. ಮೊದ್ಲು ಇವಳನ್ನ ಆಚೆ ಕಳಿಸಿ. ಏಯ್, ಹೋಗೆ. ಬಿಡೆ ಅವಳನ್ನ. ನಾನ್ ಮೊಮ್ಮಗಳ ಮೇಲೆ ಕೈ ಮಾಡಿದ್ರೆ ನಿನ್ ಕೈ ಕಾಲ್ ಮುರಿದಾಕ್ಬಿಡ್ತೀನಿ, ಹುಷಾರ್. ಮೊದ್ಲು ಇವಳ ಕಾಲ್ ಮುರಿಬೇಕು ಅಜ್ಜಿ. ಬಾಯಿ ಮುಚ್ಚ. ತಲೆ ಕೆಟ್ಟಿದ್ಯಾ ನಿಮ್ಮಿಬ್ರಿಗೂ? ಇವಳು ನಿನ್ ಸ್ವಂತ ಅಕ್ಕ ಕಣೋ. ಇವಳು ನಿನ್ ಹೆತ್ತ ಮಗಳು ಕಣೆ. ಇಬ್ರು ಇವಳು ಬದುಕನ್ನ ನಾಶ ಮಾಡಕ್ ನೋಡ್ತಿದ್ದೀರಾ. ಇವಳೆ ಎಲ್ರ ಜೀವನನ ನಾಶ ಮಾಡಕ್ ನೋಡ್ತಿದ್ದಾಳೆ ಅತ್ತೆ. ಅಷ್ಟಕ್ಕೂ ನಿನಗ್ ಬರ್ಬೇಡ ಅಂತ ಹೇಳ್ದೆ ಅಲ್ವಾ? ಯಾಕೆ ಬಂದೆ ನೀನ್ ಇಲ್ಲಿಗೆ? ನಾವು ಸತ್ತಿದೀವ ಬದುಕಿದೀವ ಅಂತ ನೋಡಕ್ ಬಂದ್ಯಾ? ಇಲ್ಲ ಉಳ್ದಿರೋ ಪ್ರಾಣನ ತೆಗಿಯಕ್ ಬಂದ್ಯಾ? ಅಮ್ಮ, ನಾನು ಹೇಳೋದನ್ನ ಕೇಳ್ತ್ಯಾ? ಆಗ್ಲೇ ಫೋನಲ್ಲಿ ಮಾತಾಡಕ್ಕೂ ಬಿಡ್ಲಿಲ್ಲ ನೀನು. ಮೊದ್ಲು ನಾನು ಹೇಳೋದನ್ನ ಕೇಳು. ಇನ್ನು ನೀನ್ ಹೇಳಕ್ ಏನಿದೆ? ಕೆಲ್ಸಕ್ ಬಾರ್ದೆ ಇರೋದನ್ನ ಮಾಡಿ ನಮ್ ಮರ್ಯಾದೆನೆ ತೆಗ್ಬಿಟ್ಟೆ. ಹೌದು, ಘನಂದಾರಿ ಕೆಲ್ಸನೇ ಮಾಡ್ದೆ. ಆದ್ರೆ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಯ್, ಮೆಲ್ಲಗ್ ಮಾತಾಡೆ, ಆಚೆ ಕೇಳಿಸತ್ತೆ. ಕೇಳಿದ್ರೆ ಕೇಳಿಸ್ಕೊಳ್ಳಿ ಅಜ್ಜಿ. ಊರಿಗೆಲ್ಲ ಗೊತ್ತಾದ್ಮೇಲೆ ಇನ್ ಮುಚ್ಚಿಡೋದಕ್ಕೇನಿದೆ? ಹೌದು, ಹೀರೋಯಿನ್ ಆಗ್ಬೇಕು ಅನ್ನೋದು ನನ್ ಕನ್ಸು. ಆ ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹೀರೋಯಿನ್ ಆಗ್ಬೋದು ಅಂತ ಅನ್ಕೊಂಡೆ. ಅದು ಅಲ್ದೆ ಆ ವಿಡಿಯೋ ಇಲ್ಲಿ ರಿಲೀಸ್ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಕ್ಕೆ ನಾನು ಆಕ್ಟ್ ಮಾಡಿದ್ದು. ಆದ್ರೆ ನನ್ ಕರ್ಮ ಕೆಟ್ಟು ಇಲ್ಲೇ ರಿಲೀಸ್ ಮಾಡಿದ್ರು. ಅದನ್ನ ನೋಡಿದ್ಮೇಲೆ ಮನೇಲಿ ಯಾರು ನನ್ನ ಕ್ಷಮಿಸಲ್ಲ ಅಂತ ಗೊತ್ತು. ಅದಕ್ಕೆ ಭಯದಿಂದ ಓಡ್ ಹೋದೆ.
ಮಾಡಿದ್ಮೇಲೆ ಗೊತ್ತಾಗಿದ್ದು ನಮ್ದವನೇ ನನಗ್ ಮೋಸ ಮಾಡ್ದ ಅಂತ. ಆದ್ರೂ ನಾನು ವಾಪಸ್ ಬರ್ಬಾರ್ದು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡು, ಈ ಅಜ್ಜಿನೇ ಬಾ ಅಂತ ಹೇಳಿದಕ್ ಬಂದೆ. ಅಷ್ಟಕ್ಕೂ ಬರ್ಬಾರ್ದು ಅನ್ಕೊಂಡವಳು ಅದೆಲ್ಲಿಗೂ ಹೋಗ್ದೆ ಮತ್ತ್ಯಾಕೆ ಫೋನ್ ಮಾಡ್ದೆ? ಸುನಂದ, ತಲೆ ಕೆಟ್ಟಿದ್ಯಾ? ಅವಳು ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದಾಳ್ ತಾನೆ, ಮತ್ತ್ಯಾಕೆ ಹೀಗ್ ಮಾತಾಡ್ತಿದ್ಯಾ? ತಪ್ಪನ್ನ ಒಪ್ಕೊಂಡ್ರೆ ಹೋಗಿರೋ ಮರ್ಯಾದೆ ಬರುತ್ತಾ ಅತ್ತೆ? ಆಗಿರೋ ಅವಮಾನ ಸರಿ ಹೋಗುತ್ತಾ? ಇವಳು ಮಾಡ್ಬಾರ್ದನ್ನೆಲ್ಲ ಮಾಡಿದ್ದಕ್ಕೆ ಬೀಗ್ರು ಮುಂದೆ ತಲೆ ಎತ್ತಕ್ಕಾಗದೆ ಇರೋವಾಗ ಮತ್ತೆ ಮತ್ತೆ ದೇವತೆ ತರ ನನ್ ದೊಡ್ಡ ಮಗಳು ಕಾಪಾಡಿದ್ಲು. ಮತ್ತೆ ಇವಳು ಬಂದಿರೋದು ಗೊತ್ತಾದ್ರೆ ಕಾಪಾಡ್ಕೊಂಡಿರೋ ಆ ಮರ್ಯಾದೆ ಕೂಡ ಮತ್ತೆ ಮಣ್ಪಾಲಾಗತ್ತೆ. ಇವಳನ್ನ ನೋಡ್ತಾ ಇದ್ರೆ ಹಳೇದೆಲ್ಲ ನೆನಪಿಗೆ ಬಂದು ಇರೋ ಸಂತೋಷನೂ ಹಾಳಾಗೋಗುತ್ತೆ. ಹೊರಟು ಹೋಗೆ ಇಲ್ಲಿಂದ. ಹೆತ್ತ ಮಗಳು ಪ್ರಾಣ ತೆಗ್ದಿರೋ ಹೆತ್ತ ತಾಯಿ ಅಂತ ಕೆಟ್ಟ ಹೆಸರು ಬರೋ ತರ ಮಾಡ್ಬೇಡ. ಹೊರಡು. ನಡಿ, ಹೋಗೆ. ಹೋಗೆ ಇಲ್ಲಿಂದ. ರಾಕ್ಷಸಿ ತರ ಆಡ್ತಿದ್ಯಲ್ಲ, ಬಿಡೆ, ಕೈ ಬಿಡೆ ಅವಳದು. ಹೋಗೆ ನೀನು. ಹೋಗೆ ಇಲ್ಲಿಂದ. ಅನ್ಲು ಅಂತ ಹೇಳಿದ್ರೆ ಭ್ರಮೆ ಅಂತಿದಾನಲ್ಲ ಇವನು. ಶ್ರೀಯ ಇಲ್ಲೇ ಇದ್ದಾಳೆ. ಬಿಡೆ, ಸುಮ್ನೆ ಬಿಡೆ ಅವಳನ್ನ. ಬಿಡಿ ಅತ್ತೆ, ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇವಳು ಇಲ್ಲಿದ್ರೆ ನಮ್ಗೆ ತೊಂದ್ರೆ. ಹೋಗೆ. ಅಮ್ಮ ಬಿಡಮ್ಮ, ಅಮ್ಮ ಪ್ಲೀಸ್ ಬಿಡಲ್ಲ. ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನ ಕೇಳು. ಅವಳು ಇಲ್ಲೇ ಇರ್ತಾಳೆ, ನೀನ್ ಬಾಯಿ ಮುಚ್ಕೊಂಡಿರು. ಜೋರಾಗಿ ಮಾತಾಡ್ಬೇಡ ಅಂದ್ರೆ ಕೇಳಿದ್ರಾ? ಯಾರೋ ಬಂದಿದಾರ ನೋಡು. ಯಾರಿಗೋ ಅನುಮಾನ ಬಂದಿದೆ. ನಡಿಯ, ನೀನ್ ಒಳಗೆ ಹೋಗೆ. ನಡಿ, ಬಾ. ಇಲ್ಲೇ ಇರು. ಕೂಗಾಡ್ತಾ ಇದ್ದಿದ್ ಕೇಳಿಸ್ತಿತ್ತು. ಯಾರ ಜೊತೆನಾದ್ರೂ ಜಗಳ ಮಾಡ್ತಿದ್ರಾ? ಹಾ, ಅಯ್ಯೋ ಗಲಾಟೆ ಏನು ಇಲ್ಲಮ್ಮ. ಅಯ್ಯೋ ಇಲ್ಲ ಅಜ್ಜಿ, ಹೊರಗಡೆ ಜೋರಾಗಿ ಕೂಗಾಡ್ತಾ ಇದ್ದಿದ್ ಕೇಳಿಸ್ತು. ಎಲ್ಲ ಅಂದ್ರೆ ನಾನ್ ಯಾಕೆ ಇಲ್ಲಿಗ್ ಬಂದು ಬಾಗಿಲ್ ಬಡಿತೀನಿ? ಅದಾ, ನೋಡು, ಇವನಿದಾನಲ್ಲ ನನ್ ಮೊಮ್ಮಗ ಮಾರುತಿ, ಕೋತಿ ಇವನು. ನನ್ನ ರೇಗಿಸ್ತಾ ಇದ್ದ, ಅದಕ್ಕೆ ಬೈತಾ ಇದ್ದೆ. ಅಂದ್ರೆ ಶ್ರೀಯ ಮಾತಾಡ್ತಾ ಇರೋ ತರ ನನ್ ಕಿವಿಗೆ ಕೇಳಿಸ್ತು. ಶ್ರೀಯಾನಾ? ಶ್ರೀಯಾ ಎಲ್ಲಿದ್ದಾಳಮ್ಮ? ಓಡ್ ಹೋದ್ಲಲ್ಲ. ಹೊರಟೋದ್ಲು ಅಂತ ನನಗೂ ಗೊತ್ತು ಅಜ್ಜಿ. ಮತ್ತೆ ವಾಪಸ್ ಬಂದ್ಲೇನು ಅಂತ
ಮತ್ತೆ ವಾಪಸ್ ಬಂದ್ಲಾ? ಏನ್ ಮಾತಾಡ್ತಿದ್ಯಮ್ಮ? ಹೀಗ್ ತಲೆ ತಗ್ಸೋ ಅಂತ ಕೆಲ್ಸ ಮಾಡಿ ಯಾವ ಮುಖ ಇಟ್ಕೊಂಡು ವಾಪಸ್ ಬರ್ತಾಳೆ? ಅವಳಿಲ್ ಬರಕ್ ಸಾಧ್ಯನೇ ಇಲ್ಲಮ್ಮ. ಹೋಗಮ್ಮ, ಹೋಗ್ ಮಲ್ಕೋ. ಅಬ್ಬಾ, ಯಾಕತ್ತೆ ಶ್ರೇಯಾ ಬಂದಿಲ್ಲ ಅಂತ ಹೇಳಿದ್ರಿ? ಇಲ್ಲೇ ಇದ್ದಾಳೆ ಅಂತ ಹೇಳುತ್ತಾನೆ. ಹೇಗೆ ಹೇಳೋದು? ಗೊತ್ತಾದ್ರೆ ಶ್ರೇಯಾ ಬಂದ್ಲು ಅಂತ ಗಲಾಟೆ ಮಾಡಲ್ವಾ? ಅಲ್ವಾ? ಇಲ್ಲಿ ಒಬ್ಳು ಎದುರುಗಡೆ ಹೇಳ್ದೆ ಇರೋರು ಮನೆಯವ್ರೆಲ್ರ ಮುಂದೆ ಹೇಗೆ ಹೇಳ್ತೀರಾ? ಹೇಳಕ್ಕಾಗಲ್ಲ ಅತ್ತೆ. ಯಾಕೆ ಅಂದ್ರೆ ಅವಳು ಮರ್ಯಾದೆ ಹೋಗೋ ಕೆಲಸ ಮಾಡಿದಾಳೆ ಅಂತ ನಿಮ್ಗೂ ಗೊತ್ತು. ನೀವು ಕುರುಡು ಪ್ರೀತಿಯಿಂದ ಹೀಗ್ ಮಾಡ್ತಿದ್ದೀರಾ ಅಷ್ಟೇ. ತಲೆ ಎತ್ಕೊಂಡು ಯಾರ ಮುಂದೆನೂ ನಿಲ್ಲಕ್ಕಾಗಲ್ಲ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನೇ ಅಜ್ಜಿ. ನೀನ್ ಮುದ್ದು ಮಾಡೋದ್ರಿಂದಾನೆ ಅಕ್ಕ ಈ ತರ ಆಗಿರೋದು. ಇನ್ನು ಸಪೋರ್ಟ್ ಮಾಡಬೇಡ. ನೀನ್ ಸುಮ್ನಿರೋ. ಅತ್ತೆ, ಈ ಸಲ ಸುಮ್ನಿರಕ್ಕಾಗಲ್ಲ. ನನ್ ಮಗಳೇ ಆಗಿದ್ರು ಈ ಮನೇಲೆ ಅವಳಿಗೆ ಸ್ಥಾನ ಇಲ್ಲ. ಏಯ್ 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 ನಿಂತ್ಕೊಳೆ. ಏನೇ ಮಾಡಕ್ ಹೋಗ್ತಾ ಇದ್ಯಾ? ನಿಂತ್ಕೊಳೆ. ಬಾರೆ ಬಾ. ಹೋಗೆ ನಿಂತ್ಕೊಳೆ. ಬಿಡೆ ಅವಳ ಕೈನ. ಹೋಗೆ. ಬಿಡೆ. ಹೋಗಿ ಇಲ್ಲಿಂದ. ಮಾಡಕ್ ಹೊರಟಿದ್ಯಾ? ನಾನು ಹೇಳ್ತಾ ಅಜ್ಜಿ, ಇದ್ದೀನಲ್ಲ. ಬಿಡಜ್ಜಿ. ಹೋಗಿ ಇಲ್ಲಿಂದ. ಬಿಡೆ. ಹೋಗು. ಅಜ್ಜಿ ಬಿಡಜ್ಜಿ. ನನ್ ಮಾತ್ ಕೇಳು. ನೋಡಿ, ಅತ್ತೆ, ಬಿಡಿ ಅಜ್ಜಿ. ಅತ್ತೆ ಬಿಡಿ ಅತ್ತೆ. ಸುಮ್ಮನೆ ಸುಮ್ನೆ ಬಿಡಜ್ಜಿ. ಕೈ ಬಿಡಿ. ಬಿಡಜ್ಜಿ ಬೇಗ. ಹೋಗಿ ನೀನು. ಬಿಡೆ. ಹೋಗ್ ನೀನು ಅಂದೆ ತಾನೆ. ಅಮ್ಮನ್ ಕೈ ಬಿಡಜ್ಜಿ. ನೀನ್ ಹೋಗು. ಬಿಡಜ್ಜಿ. ಅತ್ತೆ ಬಿಡಿ ಅವಳ ಕೈನ. ಅಜ್ಜಿ. ಅತ್ತೆ. ಅಯ್ಯೋ ಅಮ್ಮ. ಅಜ್ಜಿ 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 ಬೇಡ ಅಜ್ಜಿ. ಇಲ್ಲೇ ಇರ್ಬೇಕು. ಅಜ್ಜಿ ಬೇಡ. ಅಜ್ಜಿ ಬಾಗ್ಲು ತೆಗಿ ಅಜ್ಜಿ. ಅಜ್ಜಿ ಅಜ್ಜಿ ಬಾಗ್ಲು ಆಟ ತೆಗಿ ಆಗೋಗಿದೆ ಅಜ್ಜಿ. ಇವ್ರ್ದು. ಅತ್ತೆ ಅತ್ತೆ ಬಾಗಿಲು ತೆಗೀರಿ ಅತ್ತೆ. ಅತ್ತೆ ಅಜ್ಜಿ ಅಜ್ಜಿ ಡೋರ್ ತೆಗಿ ಅಜ್ಜಿ. ಅತ್ತೆ. ಅಜ್ಜಿ ಅತ್ತೆ. ಪ್ಲೀಸ್ ಬಾಗ್ಲು ತೆಗಿ ಅಜ್ಜಿ. ಶ್ರೀ ಅಕ್ಕನ್ ಕರ್ಕೊಂಡು ಹೋಗ್ಬೇಡ ಅಜ್ಜಿ. ವೈದೇಹಿ ಅಕ್ಕನ್ ಜೀವನ ನಾಶ ಮಾಡ್ಬೇಡ. ಬಾಗ್ಲು ತೆಗಿ ಅಜ್ಜಿ. ಪ್ಲೀಸ್ ಅಜ್ಜಿ ಬಾಗ್ಲು ತೆಗಿ ಅಜ್ಜಿ. ಏ ಮಾರುತಿ, ನೀನೇನು ಚಿಂತೆ ಮಾಡ್ಬೇಡ. ನಿಮ್ಮಜ್ಜಿ ಎಷ್ಟೇ ಪ್ರಯತ್ನ ಪಟ್ರು ಶ್ರೇಯಾನ ಎಲ್ರ ಮುಂದೆ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಈ ಮನೇಲಿ ಯಾರೇ ಶ್ರೇಯಾನ ನೋಡಿದ್ರು ಅಲ್ಲೇ ಸಾಯಿಸ್ಬಿಡ್ತಾರೆ. ಈಗ ವೈದೇಹಿ ಮದುವೆ ತಡೆಯೋಕೆ ಯಾರಿಂದಾನೂ ಆಗಲ್ಲ. ಏನ್ ಮಾಡ್ತಿದ್ಯಾ ಕಂದ? ಏನಿಲ್ಲಮ್ಮ. ಇನ್ನೂ ನಿದ್ದೆ ಮಾಡಿಲ್ವಾ? ನಿದ್ದೆ ಬರ್ಲಿಲ್ಲಮ್ಮ. ಈ ಸಂತೋಷಕ್ಕೆ ನನಗೆ ನಿದ್ದೆ ಬರ್ತಿಲ್ಲ ಕಂದ. ಇನ್ನು ನಿನ್ಗೆಲ್ ಬರುತ್ತೆ ಬಿಡು. ಅಷ್ಟಕ್ಕೂ ನೀನಿಷ್ಟು ಸಂತೋಷವಾಗಿರೋದನ್ನ ನೋಡಿ ಎಷ್ಟು ದಿನಗಳಾಗೋಯ್ತು ಗೊತ್ತಾ? ಇಷ್ಟು ದಿನ ನೀನು ಎಷ್ಟೆಲ್ಲ ಕೊರಗ್ತಿದ್ದೆ, ಮಾನಸಿಕವಾಗಿ ಎಷ್ಟು ಕುಗ್ಗೋಗಿದ್ದೆ. ಅಮ್ಮ ಎಲ್ಲ ಮುಗೀತಲ್ವಮ್ಮ, ಮತ್ತ್ಯಾಕೆ ನೆನ್ಸ್ಕೋತ್ಯಾ? ಇಲ್ಲ ಕಂದ, ನಿನ್ ಪರಿಸ್ಥಿತಿ ನೋಡಿ ಕೂಡ ನನ್ನಿಂದ ಏನೂ ಮಾಡಕ್ಕಾಗ್ಲಿಲ್ಲ. ನನ್ ಕೈಲೇನೂ ಆಗಲ್ಲ ಅಂತ ಗೊತ್ತಾಗಿ ಆ ದೇವ್ರೇ ಈ ದಾರಿ ತೋರಿಸಿದನೆ ಅನ್ಸತ್ತೆ. ಹೋಗ್ಲಿ ಬಿಡು, ನೀನು ವೈದೇಹಿ ಒಂದಾಗ್ತಾ ಇದ್ದೀರಾ, ನನಗಷ್ಟು ಸಾಕು.
ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಜ್ಜಿ? ನಿಮ್ಮ ಅತ್ತೆ ಹತ್ರ ಕಣೆ. ಚಿಕ್ಕ ಹುಡುಗಿ ತಪ್ಪು ಮಾಡಿದಾಳೆ, ದಯವಿಟ್ಟು ಕ್ಷಮಿಸಿ ಅಂತ ಅವ್ರ ಕೈಕಾಲು ಹಿಡಿದು ಬೇಡ್ಕೋತೀನಿ. ದೊಡ್ಡೋಳು ನಾನು, ಬೇಡ್ಕೊಂಡ್ರೆ ಇಲ್ಲ ಅಂತಾರ? ಖಂಡಿತ ಒಪ್ಕೋತಾರೆ. ಬಾ. ಸರಿ ಅಮ್ಮ, ಆದರೆ ನನಗೊಂದು ಸಣ್ಣ ಅನುಮಾನ. ಒಂದು ವೇಳೆ ಹೊರಟೋಗಿರೋ ಶ್ರೇಯ ವಾಪಸ್ ಬಂದರೆ? ನನ್ನ ಕುತ್ತಿಗೆ ತಾಳಿ ಕಟ್ಟಿ ನಮ್ಮ ಅಕ್ಕನೇ ಹೇಗೆ ಮದುವೆ ಮಾಡ್ಕೋತಿ ಅಂತ ಗಲಾಟೆ ಮಾಡಿದ್ರೆ ಅವಾಗ ನಾವು ಏನು ಮಾಡೋದು? ಒಳ್ಳೆ ಪ್ರಶ್ನೆ ಕೇಳ್ದ. ಅದಕ್ಕವಳೇನು ಉತ್ತರ ಕೊಡಕ್ಕಾಗ್ದೆ ತಲೆ ಕೆಡ್ಸ್ಕೊತಿದ್ದಾಳು ನೋಡು. ಹೇಳಮ್ಮ, ಶ್ರೇಯಾ ಇವಾಗ ಬಂದು ಈ ಪ್ರಶ್ನೆ ಕೇಳಿದ್ರೆ ಏನು ಹೇಳೋದು? ಕೇಳಲ್ಲ ಕಣೋ. ಕೇಳಿದ್ರೆ ಏನು ಮಾಡೋದಮ್ಮ? ಕೇಳಲ್ಲ, ಕೇಳೋ ಅವಕಾಶನೇ ಕೊಡಲ್ಲ. ಒಂದು ವೇಳೆ ಅವಳು ನನ್ನ ಕಣ್ಣಿಗೆ ಬಿದ್ರೆ ತುಂಡ್ ತುಂಡ ಕತ್ತರಿಸಿ ಕಾಗೆ ನರಿಗಳಿಗೆ ಹಾಕ್ಬಿಡ್ತೀನಿ. ಅಮ್ಮ, ಹೌದು ಕಣೋ. ಅವಳಿಗಷ್ಟು ಧೈರ್ಯ ಇದ್ರೆ ಮತ್ತೆ ಬಂದು ನನ್ನ ಎದುರುಗಡೆ ನಿಂತ್ಕೊ ಅಂತ ಹೇಳು, ತೋರಿಸ್ತೀನಿ. ನಮ್ ಕುಟುಂಬದ ಮರ್ಯಾದೆನ ಮಣ್ಪಾಲ್ ಮಾಡಿ ಯಾವ ಮುಖ ಇಟ್ಕೊಂಡು ಬರ್ತಾಳೋ, ಬರ್ಲಿ, ತುಂಡ್ ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಅಷ್ಟಕ್ಕೂ ಅವಳು ಮಾಡಿರೋ ಕೆಲ್ಸಕ್ಕೆ ಜನರನ್ನ ಕಳಿಸಿ ಅವಳು ಎಲ್ಲಿದ್ದಾಳೆ ಹುಡ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳ್ಬೇಕಿತ್ತು. ಆದ್ರೂ ಯಾಕೆ ಸುಮ್ಮನಾದೆ ಗೊತ್ತಾ? ಅವಳು ಹೋಗಿದ್ರಿಂದ ನಮಗ್ ಒಳ್ಳೇದೇ ಆಯ್ತು. ನೀನ್ ಪ್ರೀತಿಸಿದ ವೈದೇಹಿನ ನೀನು ಮದ್ವೆ ಮಾಡ್ಕೊಳ್ಳೋ ಅವಕಾಶ ಸಿಕ್ತು. ಅದಕ್ಕೆ ಸುಮ್ಮನಾದೆ. ಬದುಕೊಂಡ್ಬಿಟ್ಲು. ಏಯ್, ಎಲ್ಲಿಗೆ ಹೋಗ್ತೀಯೆ? ನಿಂತ್ಕೋ. ಯಾಕೆ ನಿಲ್ಬೇಕು? ಮೊದ್ಲು ಇಲ್ಲಿ ಬನ್ನಿ, ಹೇಳ್ತೀನಿ. ಎಲ್ಲಿಗೆ? ಏನಾಯ್ತೆ? ಎಲ್ಲಿಗೆ? ನೋಡಿದ್ಯಲ್ಲ ಅತ್ತೆ ಎಷ್ಟು ಕೋಪದಲ್ಲಿದ್ದಾರೆ ಅಂತ. ಕಾಣಿಸ್ಕೊಂಡ್ರೆ ಸಾಯಿಸ್ತಾರೆ. ಹೌದು, ವೈದೇಹಿ ಅಕ್ಕನ ಜೊತೆ ಯಾಕೆ ಮದ್ವೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಫಲ ಕಣೆ. ಹೋಮನ ಹೆಂಡತಿ ಜೊತೆ ಕುತ್ಕೊಂಡ್ ಮಾಡ್ಬೇಕಂತೆ, ನೀನೇನೋ ಹೊರಟೋದೆ. ನಿಮ್ಮಪ್ಪಂಗ ಅದೆಲ್ಲಿಂದ ಬಂತೋ ಈ ಕೆಲ್ಸಕ್ಕೆ ಬಾರ್ದಿರೋ ಯೋಚನೆ. ವೈದೇಹಿ ಜೊತೆ ಮದ್ವೆ ಮಾಡಿಸಿ ಅಂದ್ಬಿಟ್ಟ. ಮದ್ವೆ ಅಂದ ತಕ್ಷಣ ಒಳ್ಳೆ ಯೋಚನೆ ಅಂತ ಮಾಡಕ್ ನಿಂತ್ರು. ಮದ್ವೆ ಇರ್ಲಿ, ಆದ್ರೆ ಅವರು ಮತ್ತೆ ಅಕ್ಕ ಪ್ರೀತಿಸ್ತಿದ್ದಾರೆ ಅಂತಿದಾರಲ್ಲ. ಹೌದು ಕಣೆ, ನಿಂಗ್ ವಿಷಯ ಗೊತ್ತಿಲ್ಲ. ಅವನ್ ವೈದೇಹಿನ್ ಪ್ರೀತಿಸಿದ್ದು. ಅವರಿಬ್ರು ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ರು. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅವನ್ ನಿನ್ನೇ ಮದ್ವೆ ಆದ. ಆದ್ರೆ ಏನ್ ಲಾಭ? ಅಂತ ಅದೃಷ್ಟನ ಕಾಲಲ್ಲಿ ಒದ್ದು ಹೋಗ್ಬಿಟ್ಟೆ ನೀನು. ಅಕ್ಕ ಈ ವಿಷಯ ನನಗೆ ಹೇಳಲೇ ಇಲ್ವಲ್ಲ. ಅವಕಾಶಕ್ಕೋಸ್ಕರ ಕಾಯೋರು ನಿಜ ಯಾಕೆ ಹೇಳ್ತಾರೆ? ನಮ್ಮ ಮಗನ್ ಮದ್ವೆ ಮಾಡ್ಕೋತೀಯ ಅಂತ ಅವ್ರು ಕೇಳಿದಾಗ, ಇಲ್ಲ ನನ್ನ ತಂಗಿಗೆ ನಾನು ಅನ್ಯಾಯ ಮಾಡಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಮತ್ತೆ ಈ ಅವಕಾಶ ಸಿಗಲ್ಲ ಅಂತ ಎಲ್ರ ಮುಂದೆ ತಲೆ ಆಡಿಸ್ಬಿಟ್ಲವಳು. ಈ ವಿಷಯ ಗೊತ್ತಿಲ್ಲದೆ ನೀನು ಹುಚ್ಚಿ ತರ ಬಂಗಾರದಂತ ಗಂಡನ್ನ ಅವಳ ಕೈಯಲ್ಲಿಟ್ಟು ನೀನೆಲ್ಲೋ ಹೋಗ್ಬಿಟ್ಟೆ. ಹೋಗ್ಲಿ, ಏನೋ ಒಂದ್ ಮಾಡಿ ಬೇಡ್ಕೊಳ್ಳೋಣ ಅಂದ್ರೆ ಈ ಕೌಸಲ್ಯ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತಿದ್ದಾಳೆ. ಏನ್ ಮಾಡ್ಬೇಕು ಅರ್ಥನೇ ಆಗ್ತಾ ಇಲ್ಲ.
ಅಜ್ಜಿ, ಹ್ಮ್ ನನ್ನ ಈ ಸಮಸ್ಯೆಯಿಂದ ಕಾಪಾಡೋರು ಒಬ್ರೇ ಒಬ್ರಿದ್ದಾರೆ. ಯಾರೇ? ಇದಾಳಲ್ಲ ನಮ್ ತ್ಯಾಗಮೂರ್ತಿ, ವೈದೇಹಿ.